ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಮತ್ತೆ ಗುಡ್ ನ್ಯೂಸ್. ಕೊಲ್ಲಿ ರಾಷ್ಟ್ರಗಳ ಕದನ ಚಿನ್ನದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಗೋಲ್ಡ್ ಮತ್ತು ಸಿಲ್ವರ್ ಖರೀದಿದಾರರಿಗೆ ಇದು ಬಂಗಾರದಂತ ಸಮಯ ಅಂತ ಅನ್ಲಾಗ್ತಾ ಇದೆ. ಖರೀದಿದಾರರಿಗೆ ಮತ್ತೆ ಗುಡ್ ನ್ಯೂಸ್ ಕೊಟ್ಟಿದೆ ಗೋಲ್ಡ್ ಮತ್ತು ಸಿಲ್ವರ್. ಕೊಲ್ಲಿ ರಾಷ್ಟ್ರಗಳ ಕದನ ಚಿನ್ನದ ಮೇಲೆ ಎಫೆಕ್ಟ್ ನಡೀತಾ ಇದೆ. ಗೋಲ್ಡ್ ಸಿಲ್ವರ್ ಖರೀದಿಗೆ ಇದು ಬಂಗಾರದಂತ ಸಮಯ. 10 ಗ್ರಾಂ ಚಿನ್ನದ ರೇಟ್ 1,45,000 ರೂಪಾಯಿ. ಯುದ್ಧದಿಂದ ನಿರಂತರ ಇಳಿಕೆ ಕಾಣ್ತಿದೆ ಚಿನ್ನದ ದರ. ಬಂಗಾರ ಮಾತ್ರವಲ್ಲದೆ ಬೆಳ್ಳಿ ರೇಟ್ನಲ್ಲೂ ಗಣನೀಯವಾಗಿ ಇಳಿಕೆ ಕಂಡಿದೆ. ಕೆಜಿ ಸಿಲ್ವರ್ ರೇಟ್ 2,33,000 ರೂಪಾಯಿ. 4 ಲಕ್ಷ ರೂಪಾಯಿವರೆಗೂ ತಲುಪಿತ್ತು ಕೆಜಿ ಬೆಳ್ಳಿ ದರ. ಯುದ್ಧದ ಎಫೆಕ್ಟ್ ಇದು. ಗೋಲ್ಡ್ ಸಿಲ್ವರ್ ಬೆಲೆ ಇಳಿಕೆಯಾಗಿದೆ. ಗ್ರಾಹಕರಿಗೆ ಜಾಕ್ ಪಾಟ್. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಇಳಿಕೆಯಾಗುವಂತ ಸಾಧ್ಯತೆ ಕೂಡ ಇದೆ. ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಮತ್ತೆ ಗುಡ್ ನ್ಯೂಸ್. ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗ್ತಿರುವಂತಹ ಕದನ ಈಗ ಗುಡ್ ನ್ಯೂಸ್ ತಂದುಕೊಟ್ಟಿದೆ. ಗೋಲ್ಡ್ ಸಿಲ್ವರ್ ಖರೀದಿ ಮಾಡೋಕೆ ಇದೇ ಗೋಲ್ಡ್ ಟೈಮ್ ಅನ್ನುವಂತೆ 10 ಗ್ರಾಂ ಬಂಗಾರದ ಬೆಲೆ 1,45,000 ರೂಪಾಯಿ. ಯುದ್ಧದಿಂದ ನಿರಂತರವಾಗಿ ಇಳಿಕೆ ಕಾಣ್ತಿತ್ತು ಚಿನ್ನದ ದರ. ಈಗ ಬಂಗಾರ ಮಾತ್ರವಲ್ಲದೆ ಬೆಳ್ಳಿಯಲ್ಲೂ ಕೂಡ ಹಾಗೆಯೇ ಇಳಿಕೆ ಮುಂದುವರೆತಾ ಇದೆ. ಕೆಜಿ ಸಿಲ್ವರ್ ರೇಟ್ 2,33,000 ರೂಪಾಯಿ ಇದೆ. 4 ಲಕ್ಷದವರೆಗೂ ತಲುಪಿತ್ತು ಬೆಳ್ಳಿ ರೇಟ್. ಆದರೆ ಈಗ ಗಣನೀಯ ಇಳಿಕೆಯನ್ನ ಕಂಡಿದೆ. ಗ್ರಾಹಕರಿಗೆ ಜಾಕ್ ಪಾಟ್ ಇದು. ಖರೀದಿಗೆ ಗ್ರಾಹಕರು ಮುಂದಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಲೆ ಇಳಿಯುವಂತ ಸಾಧ್ಯತೆ ಕೂಡ ಇದೆ. ಯುದ್ಧದ ಎಫೆಕ್ಟ್ನಿಂದ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಭಾರಿ ಇಳಿಕೆ. ಗ್ರಾಹಕರು ಮುಂದಾಗ್ತಾ ಇದ್ದಾರೆ ಕೊಂಡುಕೊಳ್ಳೋದಕ್ಕೆ. ನಿನ್ನೆ ಕೂಡ ಸಾಕಷ್ಟು ಬಂಗಾರ ಅಂಗಡಿಗಳಲ್ಲಿ ಮತ್ತು ಮಾರ್ಕೆಟ್ಗಳಲ್ಲಿ ನಾವು ಖರೀದಿಗೆ ಮುಂದಾಗಿದ್ದನ್ನು ನೋಡಿದ್ವಿ. ಇನ್ನು ಇನ್ವೆಸ್ಟ್ ಮಾಡೋರಿಗೆ ಇದು ಒಂದು ರೀತಿಯ ಶಾಕಿಂಗ್ ಟೈಮ್. ಯಾಕೆಂದ್ರೆ ಹೂಡಿಕೆದಾರರು ಭಾರಿ ನಿರೀಕ್ಷೆಯಿಂದ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರು. ಬಹಳಷ್ಟು ಮಂದಿ ಆ ಟೈಮ್ನಲ್ಲಿ ಸಲಹೆಯನ್ನು ಕೊಟ್ಟಿದ್ರು. ಸಿಲ್ವರ್ ರೇಟ್ ಬಹಳ ಜಂಪ್ ಆಗುತ್ತೆ, ಇನ್ವೆಸ್ಟ್ ಮಾಡೋದು ದ ಬೆಸ್ಟ್ ಚಾಯ್ಸ್ ಅನ್ನುವಂಥ ರೀತಿಯಲ್ಲಿ. ಆದರೆ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ಆಗ್ತಿರುವಂತಹ ಕದನ, ಕೊಲ್ಲಿ ಯುದ್ಧ ಈ ಒಂದು ಎಫೆಕ್ಟ್ ಅನ್ನ ತೋರಿಸ್ತಾ ಇದೆ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ. ಗ್ರಾಹಕರು ಮಾತ್ರ ಸ್ವಲ್ಪ ರಿಲೀಫ್ ಕಂಡಿದ್ದಾರೆ ಮತ್ತು ಖುಷಿಯಾಗಿ ಖರೀದಿ ಮಾಡ್ತಾ ಇದ್ದಾರೆ. ಗುಡ್ ನ್ಯೂಸ್ ಕೊಡ್ತಾ ಇದೆ ಗ್ರಾಹಕರಿಗೆ ಬಂಗಾರ ಬೆಳ್ಳಿ. ಆದರೆ ಖರೀದಿಯಲ್ಲಿ ತೊಡಗಿರುವಂತಹ ಗ್ರಾಹಕರಿಗೆ ಗುಡ್ ನ್ಯೂಸ್ ಆದ್ರೆ ಈ ಕಡೆ ಹೂಡಿಕೆದಾರರು ಟೆನ್ಷನ್ ನಲ್ಲಿದ್ದಾರೆ. ಬಂಗಾರ ಮತ್ತು ಬೆಳ್ಳಿಯ ರೇಟ್ ಇದೇ ರೀತಿ ಇಳಿಕೆ ಕಂಡು ಬರ್ತಾ ಇದ್ರೆ, ಇದೇ ರೀತಿ ಇಳಿಕೆ ಮುಂದುವರೆದ್ರೆ ಭವಿಷ್ಯದಲ್ಲಿ ಏನು ಅನ್ನೋಂಥ ಪ್ರಶ್ನೆ ಹೂಡಿಕೆದಾರರದಿದೆ. ಯಾಕಂದ್ರೆ ಡಾಲರ್ ಮೇಲೆ ಇವತ್ತು ಹೂಡಿಕೆ ಮಾಡ್ತಿರೋದು ಕೂಡ ಜಾಸ್ತಿ ಆಗಿದೆ ಮತ್ತು ಯುದ್ಧದ ಪರಿಣಾಮ ಎರಡರಿಂದಲೂ ಕೂಡ ಬಂಗಾರ ಮತ್ತು ಬೆಳ್ಳಿಯ ರೇಟ್ನಲ್ಲಿ ಗಣನೀಯವಾಗಿ ಇಳಿಕೆ ಕಂಡು ಬರ್ತಾ ಇದೆ. ಬೆಳ್ಳಿಯಂತೂ ಆಲ್ಮೋಸ್ಟ್ 4 ಲಕ್ಷ ರೂಪಾಯಿ ತಲುಪಿ ಬಿಟ್ಟಿತ್ತು. ಅಂತ ಸಂದರ್ಭದಲ್ಲಿ ಇವತ್ತಿಗೆ ನೋಡೋದಾದ್ರೆ 2,33,000. ನಿನ್ನೆ ಇದಕ್ಕೂ ಇಳಿಕೆ ಆಗಿತ್ತು. ಇನ್ನು ಬಂಗಾರವೂ ಅಷ್ಟೇ 1,45,000 ರೂಪಾಯಿದ ಆಸುಪಾಸು ಇದೆ. ಇನ್ನೂ ಇಳಿಕೆ ಆಗಬಹುದು ಅನ್ನುವಂಥ ವಿಶ್ಲೇಷಣೆ ಇದೆ ಯಾವುದೇ ಸಮಯದಲ್ಲಿ ಬೇಕಾದರೂ. ಸದ್ಯಕ್ಕೆ ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಅನ್ನೋದು ಘೋಷಣೆಯಾದ ಮೇಲೆ ಒಂದು ಚೂರು ಎಲ್ಲೋ ಒಂದು ಪಾಯಿಂಟ್ ಚೇತರಿಸ್ಕೊಂಡಿರ್ಬೋದಷ್ಟೇ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ನಲ್ಲಿ. ಆದರೆ ಯಾವಾಗ ಯುದ್ಧ ಅನ್ನುವಂಥದ್ದು ಮತ್ತೆ ಭೀಕರತೆಯನ್ನು ಪಡೆದುಕೊಳ್ಳುತ್ತೋ ಮತ್ತೆ ಗಣನೀಯವಾಗಿ ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಇಳಿಕೆಯಾಗಬಹುದು ಅನ್ನುವಂಥ ಸಾಧ್ಯತೆ ಇದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂತಹ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.